ಅವರ ಮನೆಯ ಪರಿಸ್ಥಿತಿ ಹೇಗಿತ್ತು ಅಂದರೆ, ಯಾಕಂದರೆ ನೀವೇ ಒಂದು 2-3 ಸರಿ ಅವರನ್ನು ಡ್ರಾಪ್ ಮಾಡೋಕೆ ಹೋಗಿದ್ರಿ, ಮತ್ತೊಂದು ಅಂತ ಹೇಳಿದ್ರಿ. ಮನೆ ಪರಿಸ್ಥಿತಿ ಹೇಗಿತ್ತು? ಅವ್ರ ಕುಟುಂಬದಲ್ಲಿ ಯಾರ್ಯಾರು ಇದ್ರು ಅಂತ? ಡ್ರಾಪ್ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ನಾವು ಶೂಟಿಂಗ್ ಹೋಗ್ಬೇಕಾದಾಗ ನಮ್ಮನ್ನೆಲ್ಲ ಪಿಕ್ ಮಾಡಿಕೊಂಡು ಒಂದೇ ಗಾಡಿ ಇರ್ತಾ ಇತ್ತು. ಸೊ ಹಾಗಾಗಿ ನಾವು ಆನ್ ದ ವೇ ಹೋಗ್ತಾ ಕೋಣನಕುಂಟೆ ಕ್ರಾಸಲ್ಲಿ ಅವಳನ್ನು ಪಿಕ್ ಮಾಡ್ಕೊಂಡು ಹೋದಾಗ ಮನೆ ಹತ್ರ ತನಕ ಹೋಗಿದ್ದುಂಟು. ಅದೇ ಹೇಳಿದ್ನಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅದು ಬಿಟ್ಟರೆ ಐಷಾರಾಮಿ ಜೀವನ ಅವಳು ನೋಡಿದ್ಲು ಅನ್ನೋದಕ್ಕೆ ಯಾವುದೇ ಅವಾಗ ಇರಲಿಲ್ಲ. ಅವಳು ಮಿಡಲ್ ಕ್ಲಾಸ್, ವೆರಿ ಮಚ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದಿದ್ದಂಥ ಅವಳು. ಮುಂಚೆ ಹೆಂಗೆ ಮದುವೆ ಆಗಿತ್ತು ಅದೆಲ್ಲನೂ ಅಷ್ಟೇ, ನಮ್ಗೆ ಅಷ್ಟೊಂದೆಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ. ನಮಗೇನು ಅವಳು ಬರೋಳು, ನಮ್ಮ ಜೊತೆ ಇರೋಳು, ಶೂಟಿಂಗು ಅದಂತೆಲ್ಲ ಇದ್ರ ಸಿನಿಮಾ ಸಂಬಂಧಪಟ್ಟಂಗೆ ಜಾಸ್ತಿ ಮಾತಾಡೋವು. ಅವಳು ಕೋ ಆರ್ಟಿಸ್ಟ್ಗಳ ಜೊತೆ ತುಂಬಾ ಬೆರಿತಾ ಇದ್ಲು. ಫ್ರೆಂಡ್ ಎಲ್ಲರಿಗೂ ಹೇಳೋನಲ್ಲ, ಶಿ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಅವರ್ ಟೀಮ್. ಸಿಂಗಲ್ BHK ಮನೆ, ಮತ್ತು ಸಂಬಳನೂ ಕೂಡ ತುಂಬ ಕಮ್ಮಿ, ಸಂಭಾವನೆ ಕೂಡ ತುಂಬ ತೀರಾ ಕಮ್ಮಿ ತಗೊಂಡಿದ್ರು ಅಂತ ಹೇಳ್ತಾರೆ. ಬಟ್ ಹೇಗೆ ನಡೆಸ್ತಾ ಇದ್ರು ಸರ್? ಯಾಕಂದರೆ ನೀವು ನೋಡ್ದಂಗೆ ಸಿನಿಮಾ ಮುಗಿದು 6 ತಿಂಗಳು ಆಗ್ತಿದ್ದಂಗೆ ಅವ್ರಿಗೆ ಮಿನಿ ಕೂಪರ್ ಕಾರ್ ಬರುತ್ತೆ, JP ನಗರದಲ್ಲಿ ಮನೆ ಮಾಡ್ತಾರೆ. ಅದೆಲ್ಲ ನಿಗೂಢನೇ. ನನಗೂ ಹೆಂಗೆ ಏನು ಅನ್ನೋದನ್ನ ನಾವು ಯಾವತ್ತೂ ಕೇಳಕ್ಕೆ ಹೋಗಿಲ್ಲ. ನಾವು ಸಿನಿಮಾ ಕಂಪ್ಲೀಟ್ ಆದಮೇಲೆ ಒಂದು 6 ತಿಂಗಳಾದಮೇಲೆ ಅವಳು ಆ ಥರ ಗಾಡೀಲಿ ಅಲ್ಲಿ ನಮ್ಮ ಏರಿಯಾ ವಿಲ್ಸನ್ ಗಾರ್ಡನ್ಗೆ ಒಂದ್ಸತಿ ಬರ್ತಾಳೆ. ಬಂದಾದ ಮೇಲೆ ನಮಗೆ ಆ ಕಡೆ ಈ ಕಡೆ ಗೊತ್ತಾಗುತ್ತೆ JP ನಗರದಲ್ಲಿ ಮನೇನೂ ಮಾಡಿದ್ದಾರೆ ಅಂತ. ಅದು ಹೆಂಗೆ ಅನ್ನೋದು ಅಷ್ಟೊಂದು ಕನ್ಫರ್ಮ್ ಆಗಿ ಗೊತ್ತಿರಲಿಲ್ಲ. ಯಾವಾಗ ಮೀಡಿಯಾದಲ್ಲಿ ಇದೆಲ್ಲ ಆಚೆ ಬಂತೋ ಆವಾಗ ಅದು ನಮ್ಗೇನು ಗೊತ್ತಾಗಿತ್ತೋ ಅದು ನಿಜ ಅಂತ ಅನಿಸ್ತು. ಸೊ ದರ್ಶನ್ ಅವ್ರ ಜೊತೆ ರಿಲೇಷನ್ಶಿಪ್ ಇದೆ ಅನ್ನೋದು ಅವಾಗ ಮೀಡಿಯಾದಲ್ಲಿ ಬಂದಾಗ ಕನ್ಫರ್ಮೇಷನ್ ಸಿಕ್ತು. ಅದಕ್ಕಿಂತ ಮುಂಚೆ ನಮಗೆ ಕೇಳಿದ್ದು ಅಷ್ಟೇ. ಸೊ ಅದೊಂಥರ ಶಾಕ್ ನಮಗೆ. ಅಂದರೆ ಅವಳು ಇನ್ನೊಂದು ಏನು ಅಂದರೆ ತುಂಬ ಫಾಸ್ಟ್ ಫ್ರೆಂಡ್ಸ್ನ ಮಾಡ್ಕೊಳ್ಳೋದ್ರಲ್ಲಿ, ಅಂದರೆ ಕಾಂಟ್ಯಾಕ್ಟ್ಸ್ನ ಬೆಳೆಸೋದ್ರಲ್ಲಿ. ನಮ್ಮ ರಿಲೀಸಿಂಗ್ ಟೈಮ್ಗೆ ಸ್ವಲ್ಪ ದಿನ ಮುಂಚೆ ಅವಳ ಕಡೆಯಿಂದ ಒಂದಿಬ್ಬರು ಡಿಸ್ಟ್ರಿಬ್ಯೂಟರ್ನ ಮೀಟ್ ಮಾಡಿದ್ದೆ. ಅವಳ ಕಡೆಯಿಂದ ಅವಳು ಕಳಿಸಿದ್ರು, ಸರ್ ಅಂದರೆ ಈ ಥರ ಎಲ್ಲ ಹೆಲ್ಪ್ ಮಾಡೋಳು. ಸೊ ಅವಳು ಪ್ರಯತ್ನ ಬೀಳೋದು ಅಂದರೆ ಅವಳು ಪರಿಚಯ ಇದ್ರೇನೋ, ಸೊ ಅವ್ರನ್ನ ಭೇಟಿ ಮಾಡಿಸ್ಕೊಟ್ಟಿದ್ರು. ಅಂಥ ಟೈಮಲ್ಲಿ ಸುಮಾರು ದೊಡ್ಡ ಡೈರೆಕ್ಟ್ರೆಲ್ಲ ಫೋನ್ ಮಾಡಿ ಮಾತಾಡೋ ಅಂಥ ಕಾಂಟ್ಯಾಕ್ಟ್ಸ್ ಎಲ್ಲ ಬೆಳೆಸ್ಕೊಂಡಿದ್ಲು. ಅಂದರೆ ಅವಳು ಸಿನಿಮಾ ರಂಗಕ್ಕೆ ಬಂದಿದ್ದಾಳೆ, ಆರ್ಟಿಸ್ಟ್ ಆಗಬೇಕು ಅಂತಿದ್ದಾಳೆ. ಸೊ ಈ ಪ್ರಯತ್ನ ಎಲ್ಲರದು ಇದ್ದೇ ಇರುತ್ತೆ. ಬಟ್ ಇದು ಈ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೆ ಅನ್ನೋದು ನಮಗೂ ಇಟ್ ವಾಸ್ ವೆರಿ ಶಾಕ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.